ಸಚಿವ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಅನುಮತಿ ಸಿಗದೇ ಇದ್ದರೆ ಪ್ಲಾನ್ ಬಿ ಯನ್ನ ಸಿದ್ಧ ಮಾಡಿರುವ ಆರ್ಎಸ್ಎಸ್ ಮುಖಂಡರು ಪಥ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿದ್ರೆ ಇಂಡೋರ್ ಮೀಟಿಂಗ್ಗೂ ಸಹ ಆರ್ಎಸ್ಎಸ್ ಮುಖಂಡರು ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಚಿತ್ತಾಪುರದ ಬಜಾಜ್ ಫಂಕ್ಷನ್ ಹಾಲ್ನ ಒಳಭಾಗದಲ್ಲಿ ಸಭೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ಮಧ್ಯಾಹ್ನ 3 ಗಂಟೆಗೆ ಆರಂಭ ಆಗಬೇಕು ಈ ಪಥ ಸಂಚಲನ. ಸಚಿವ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ತಹಶೀಲ್ದಾರ್ ಅವರು ಅನುಮತಿ ಕೊಡದೇ ಇದ್ರೆ ಪ್ಲಾನ್ ಬಿ ಅನ್ನು ಸಹ ಆರ್ಎಸ್ಎಸ್ ಮುಖಂಡರು ತಯಾರಿ ಮಾಡಿಕೊಂಡಿದ್ದಾರೆ. ಪಥ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿದ್ರೆ ಇಂಡೋರ್ ಮೀಟಿಂಗ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಚಿತ್ತಾಪುರದ ಬಜಾಜ್ ಫಂಕ್ಷನ್ ಹಾಲ್ನ ಒಳಭಾಗದಲ್ಲಿ ಮೀಟಿಂಗ್ ಅನ್ನ ನಡೆಸೋರಿದ್ದಾರೆ ಆರ್ಎಸ್ಎಸ್ ಮುಖಂಡರು. ಮಧ್ಯಾಹ್ನ 3 ಗಂಟೆಗೆ ಈ ಆರ್ಎಸ್ಎಸ್ ಪಥ ಸಂಚಲನ ಆಗಬೇಕಾಗಿದೆ. ಈ ತಹಶೀಲ್ದಾರ್ ಅನುಮತಿಗಾಗಿ ಇನ್ನೂ ಸಹ ಆಯೋಜಕರು ಕಾಯ್ತಾ ಇದ್ದಾರೆ. ಒಂದು ವೇಳೆ ಈ ತಹಶೀಲ್ದಾರಿಂದ ಅನುಮತಿ ಅವರಿಗೆ ಸಿಗದೆ ಹೋದ್ರೆ ಪ್ಲಾನ್ ಬಿ ಅನ್ನು ಸಹ ಆರ್ಎಸ್ಎಸ್ ಮುಖಂಡರು ಮಾಡಿಕೊಂಡಿರೋದು. ಒಂದು ವೇಳೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗದೆ ಇದ್ರೆ ಈ ಇಂಡೋರ್ ಮೀಟಿಂಗ್ಗೂ ಈ ಆರ್ಎಸ್ಎಸ್ ಮುಖಂಡರು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಯಾವ ರೀತಿ ನಾವು ನೆಕ್ಸ್ಟ್ ಪ್ಲಾನ್ ಏನು ಮಾಡಬೇಕು, ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ, ಹಾಗೆ ಆರ್ಎಸ್ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಭೆಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಈ ಆರ್ಎಸ್ಎಸ್ ಪಥ ಸಂಚಲನ ಆರಂಭ ಆಗಬೇಕು. ಆದರೆ ಇನ್ನೂ ಸಹ ಅವರಿಗೆ ಪರ್ಮಿಷನ್ ಸಿಕ್ಕಿಲ್ಲ. ತಹಶೀಲ್ದಾರ್ ಪರ್ಮಿಷನ್ ಕೊಡದೇ ಇದ್ರೆ ಅವರು ಪ್ಲಾನ್ ಬಿ ಅನ್ನ ಸಿದ್ಧಪಡಿಸಿಕೊಂಡಿದ್ದಾರೆ.